ಇನ್ನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಅನು ತಂದೆ ನಿಧನರಾಗಿದ್ದಾರೆ. ಆರೋಪಿ ಅನಿಲ್ ಕುಮಾರ್ ಅಲಿಯಾಸ್ ಅನು ಅವರ ತಂದೆ ಚಂದ್ರಪ್ಪ 55 ವರ್ಷ ವಯಸ್ಸಾಗಿತ್ತು. ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರೋ ಅನಿಲ್ ಕುಮಾರ್ ಅಲಿಯಾಸ್ ಅನು ತಂದೆ 55 ವರ್ಷದ ಚಂದ್ರಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ರೇಣುಕಾ ಕೇಸ್ನಲ್ಲಿ ಸರೆಂಡರ್ ಆಗಿದ್ದ ಅನು ನಿನ್ನೆ ಬೆಳಗ್ಗೆ ಸರೆಂಡರ್ ಆಗಿದ್ದ ಈತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 7ನೇ ಆರೋಪಿ ಆತ. ಎಲ್ಲ ಘಟನೆ ಆದಮೇಲೆ ಬಹುಶಃ ಎಷ್ಟೇ ಆದರೂ ಹೆತ್ತವರಿಗೆ ಇದೆಲ್ಲವೂ ಕೂಡ ಹೊಸದು ಮತ್ತೆ ಮರ್ಯಾದೆ, ಕುಟುಂಬಸ್ಥರು ಏನು ಹೇಳ್ತಾರೋ, ಹೊರಗಡೆ ಸಮಾಜ ಹೇಗೆ ಸ್ವೀಕರಿಸುತ್ತೋ ಅನ್ನೋ ಆತಂಕ. ಬೆಳಗಿಂದ ಊಟ ಮಾಡಿಲ್ಲ, ತಿಂಡಿಲ್ಲ, ಹೇಳಕ್ಕಾಗಲ್ಲ. ನಮ್ಮಪ್ಪ ಹೋದ, ಎಲ್ಲಿದ್ದಾರೆ ಕರೆಸ್ಲಿ, ಕರೆಸ್ರಿ ಅವನ್ನ ನಮ್ಮಪ್ಪ ಅದನ್ನೇ ನೆನೆಸ್ಕೊಂಡು ಬೆಳಗಿಂದ ಊಟ ಮಾಡಿಲ್ಲ. ಇನ್ನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಅನು ತಂದೆ ನಿಧನರಾಗಿದ್ದಾರೆ. ಆರೋಪಿ ಅನಿಲ್ ಕುಮಾರ್ ಅಲಿಯಾಸ್ ಅನು ಅವರ ತಂದೆ ಚಂದ್ರಪ್ಪ 55 ವರ್ಷ ವಯಸ್ಸಾಗಿತ್ತು. ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರೋ ಅನಿಲ್ ಕುಮಾರ್ ಅಲಿಯಾಸ್ ಅನು ತಂದೆ 55 ವರ್ಷದ ಚಂದ್ರಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ರೇಣುಕಾ ಕೇಸ್ನಲ್ಲಿ ಸರೆಂಡರ್ ಆಗಿದ್ದ ಅನು ನಿನ್ನೆ ಬೆಳಗ್ಗೆ ಸರೆಂಡರ್ ಆಗಿದ್ದ ಈತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 7ನೇ ಆರೋಪಿ ಆತ. ಎಲ್ಲ ಘಟನೆ ಆದಮೇಲೆ ಬಹುಶಃ ಎಷ್ಟೇ ಆದರೂ ಹೆತ್ತವರಿಗೆ ಇದೆಲ್ಲವೂ ಕೂಡ ಹೊಸದು ಮತ್ತೆ ಮರ್ಯಾದೆ, ಕುಟುಂಬಸ್ಥರು ಏನು ಹೇಳ್ತಾರೋ, ಹೊರಗಡೆ ಸಮಾಜ ಹೇಗೆ ಸ್ವೀಕರಿಸುತ್ತೋ ಅನ್ನೋ ಆತಂಕ. ಬೆಳಗಿಂದ ಊಟ ಮಾಡಿಲ್ಲ, ತಿಂಡಿಲ್ಲ, ಹೇಳಕ್ಕಾಗಲ್ಲ. ನಮ್ಮಪ್ಪ ಹೋದ, ಎಲ್ಲಿದ್ದಾರೆ ಕರೆಸ್ಲಿ, ಕರೆಸ್ರಿ ಅವನ್ನ ನಮ್ಮಪ್ಪ ಅದನ್ನೇ ನೆನೆಸ್ಕೊಂಡು ಬೆಳಗಿಂದ ಊಟ ಮಾಡಿಲ್ಲ. ಇನ್ನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ಅನು ತಂದೆ ನಿಧನರಾಗಿದ್ದಾರೆ. ಆರೋಪಿ ಅನಿಲ್ ಕುಮಾರ್ ಅಲಿಯಾಸ್ ಅನು ಅವರ ತಂದೆ ಚಂದ್ರಪ್ಪ 55 ವರ್ಷ ವಯಸ್ಸಾಗಿತ್ತು. ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರೋ ಅನಿಲ್ ಕುಮಾರ್ ಅಲಿಯಾಸ್ ಅನು ತಂದೆ 55 ವರ್ಷದ ಚಂದ್ರಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ರೇಣುಕಾ ಕೇಸ್ನಲ್ಲಿ ಸರೆಂಡರ್ ಆಗಿದ್ದ ಅನು ನಿನ್ನೆ ಬೆಳಗ್ಗೆ ಸರೆಂಡರ್ ಆಗಿದ್ದ ಈತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 7ನೇ ಆರೋಪಿ ಆತ. ಎಲ್ಲ ಘಟನೆ ಆದಮೇಲೆ ಬಹುಶಃ ಎಷ್ಟೇ ಆದರೂ ಹೆತ್ತವರಿಗೆ ಇದೆಲ್ಲವೂ ಕೂಡ ಹೊಸದು ಮತ್ತೆ ಮರ್ಯಾದೆ, ಕುಟುಂಬಸ್ಥರು ಏನು ಹೇಳ್ತಾರೋ, ಹೊರಗಡೆ ಸಮಾಜ ಹೇಗೆ ಸ್ವೀಕರಿಸುತ್ತೋ ಅನ್ನೋ ಆತಂಕ. ಬೆಳಗಿಂದ ಊಟ ಮಾಡಿಲ್ಲ, ತಿಂಡಿಲ್ಲ, ಹೇಳಕ್ಕಾಗಲ್ಲ. ನಮ್ಮಪ್ಪ ಹೋದ, ಎಲ್ಲಿದ್ದಾರೆ ಕರೆಸ್ಲಿ, ಕರೆಸ್ರಿ ಅವನ್ನ ನಮ್ಮಪ್ಪ ಅದನ್ನೇ ನೆನೆಸ್ಕೊಂಡು ಬೆಳಗಿಂದ ಊಟ ಮಾಡಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.